ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಸೊ ನಮ್ಮ ಸಾರು ಚಪಾತಿ ತಗೊಂಡವ್ರೆ, ನಾನು ಅನ್ನ ಸಾಂಬಾರು ತೊಗೊಂಡಿದ್ದೀನಿ. ನಮ್ಮ ಇನ್ನೊಬ್ಬರು ಸಾರು ಮುದ್ದೆ ತಗೊಂಡವ್ರೆ. ಸೊ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡಕ್ಕೆ ಸ್ಟಾರ್ಟ್ ಆಗಿದೆ ಪಯಣ ಧರ್ಮಸ್ಥಳಕ್ಕೆ. ಸೊ ಇಲ್ಲಿ ಕಾಫಿ ಒಂದು ಘಾಟ್ ಸೆಕ್ಷನ್ ಸ್ಟಾರ್ಟು. ಸೊ ಮಳೆ ಏನೂ ಇಲ್ಲ, ಟರ್ನಿಂಗ್ ಸ್ಟಾರ್ಟ್ ಆಗ್ತದೆ ಈಗ. ಸೊ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟು. ನೋಡಿ ಹೆಂಗಿದೆ, ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಟೈಮಲ್ಲಿ ಮನೆ ಮೇಲೆ ಸಿಲಿಂಡರ್ ಬಿದ್ದೋಗಿತ್ತು. ಸಿಲಿಂಡರ್ ಟ್ಯಾಂಕರ್ ದೊಡ್ಡದು ಬಿದ್ದು ಫೈರ್ ಆಗಿ ಸುಮಾರು ಜನ ಸತ್ತೋದ್ರು. ಈಗ ಉಳ್ಳಿದ್ದು ಸೀದಾ ಮನೆ ಮೇಲೆ ಉಳಿತು ಬ್ಲಾಸ್ಟ್. ಸೊ ಈಗ ಇಲ್ಲಿ ಸಕಲೇಶ್ಪುರ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇಲ್ಲೊಂದು ಹೋಟ್ಲಿತ್ತು. ಸೊ ಈ ಹೋಟ್ಲಲ್ಲಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲೇ ಕಾಫಿ ಕುಡಿಯೋಕೆ ಅಂದ್ಬಿಟ್ಟು ಹಾಕ್ಕೊಂಡು ಸೊ ಕಾಫಿ ಕುಡಿದು ಇಲ್ಲಿಂದ ತಿರ್ಗಿ ಓಡ್ತಾ ಇದ್ದೀವಿ. ಸೌಂಡ್ ನೋಡಿ ಹೆಂಗೆ ಕೇಳಿಸ್ಕೊಳ್ಳಿ, ಸೌಂಡ್ ಬರೋದೆ. ಸೌದಡಕ ಗಣಪತಿ ಎಂಟ್ರಿ. ಸೊ ಫಸ್ಟ್ ಬಂದಿರೋದು ನಾವು ಸೌದಡಕ ಗಣಪತಿಗೆ ಎಂಟ್ರಿ ಬಂದಿದ್ದೀವಿ. ಅದು ಪೂಜೆ ಆಗ್ತದೆ, ಗಂಟೆ ಎಲ್ಲ ಕಟ್ಟಿದ್ದಾರೆ. ಸೌದಡಕ ಗಣಪತಿ ಈಗ 5 ಗಂಟೆ ಆಗಿದೆ. ಜನ ಖಾಲಿ ಆಗ್ಬಿಟ್ಟವ್ರೆ ಸರ್. ಅಲ್ಲೇ ಮಂಜುನಾಥ ಗಾಡಿ ಖಾಲಿ ಇದೆ. ಅಯ್ಯಮ್ಮ, ಇವ್ರು ಎಲ್ಲಿ ಹೋಯ್ತಾರಪ್ಪ ಇವರು. ನಾವು ಬಂದಿದ್ದೀವಿ ನೇತ್ರಾವತಿ ನದಿಗೆ. ಹಾಂ ಸರ್, ಹಾಂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಈ ಕಡೆ ಹೋಗ್ಬೇಕು. ಸೊ ನೇತ್ರಾವತಿ ಬಂದಿದ್ದೀವಿ. ಸೊ ರಶ್ ಏನಿಲ್ಲ ಅಷ್ಟೊಂದು, ಎಲ್ಲ ಫುಲ್ ಖಾಲಿ ಇದೆ. ಸೊ ನೋಡಿ, ಈಗ ನೇತ್ರಾವತಿ ನೀರು ಹರಿತೈತೆ. ಬನ್ನಿ ತೋರಿಸ್ತೀನಿ ನೇತ್ರಾವತಿ ನೀರು. ಹೋಗೋಣ ನೇತ್ರಾವತಿಗೆ. ನೀರು ಜಾಸ್ತಿ ಇದೆ, ಹರಿತೈತೆ ಚೆನ್ನಾಗಿ ನೀರು. ಸೊ ನೇತ್ರಾವತಿ ನದಿ. ಸೊ ನೇತ್ರಾವತಿ ನದಿ ನೀರು ಜಾಸ್ತಿ ಇದೆ, ನೀರು ಕಮ್ಮಿ ಆಗ್ತಾ ಇದೆ. ಧರ್ಮಸ್ಥಳ ಟೆಂಪಲ್ಗೆ ಎಂಟ್ರೆನ್ಸ್ ಆಗ್ತಾ ಇದೀವಿ. ಸೊ ಹೋಗ್ತಾ ಇದೀವಿ ದೇವಸ್ಥಾನ ನೋಡೋಕ್ಕೆ. ಬಿಡ್ತಾರೆ ಬನ್ನಿ ಸರ್.
ದರ್ಶನಕ್ಕೆ ದಾರಿ ಯಾವ ಕಡೆಯಿಂದ ದಾರಿ? ಧರ್ಮ ದರ್ಶನ ಅಲ್ಲಿ ಖಾಲಿನೇ ಇದೆ. ಜನ ಏನು ಅಷ್ಟೊಂದಿಲ್ಲ, ಖಾಲಿ ಇದೆ ಆರಾಮಾಗಿ, ಜನ ಏನಿಲ್ಲ. ಸೊ ದರ್ಶನಕ್ಕೆ ಈಗ ಹೋಗ್ತಾ ಇದ್ದೀವಿ. ಈಗ 5 ಗಂಟೆಗೆ ಓಪನ್ ಅಂತ ದರ್ಶನ, 6 ಗಂಟೆ ಆಯ್ತು ನಮ್ಮ ನಮಗೆ. ಬನ್ನಿ ದರ್ಶನಕ್ಕೆ ಹೋಗಿ ಸಿಗ್ತೀನಿ. ನೋಡಿ ಹೊಸದು ಎಂಟ್ರೆನ್ಸು. ಸೊ ಹೆಂಗಿದೆ ನೋಡಿ. ಸೊ ಸಖತ್ತಾಗಿದೆ. ಇನ್ನೊಂದು ಕಡೆ ಎಲ್ಲೂ ಇಲ್ಲ ಈ ಥರ. ಹೊಸದು ಮಾಡಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ. ಸೊ ಈಗ ದರ್ಶನ ಆಯಿತು, ದರ್ಶನ ಮಾಡಿ ಆಚೆ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಅರ್ಧ ಗಂಟೆ ದರ್ಶನ ಆಗೋಯ್ತು. ಈಗ 6:15 ಆಗಿದೆ. ವೆದರ್ ಹೆಂಗಿದೆ? discussing my narration. If you work ದೊಡ್ಡಮ್ಮ ತನ್ನ ಕೋಪಕ್ಕೆ ಮತ್ತಷ್ಟು ಪೊರಳೆಗಳನ್ನು ಹಾಕಿ ಗಾಳಿ ಊದಿದ್ದಾಳೆ ಅಂತ ಭಾವಿಸಿಕೊಂಡು ಸಿಡಿತಾನು, ಬೆಂಕಿ ಆಗ್ತಾನೆ, ಭೀಷ್ಮವಾದ ಮಾತನಾಡ್ತಾನೆ ತಂದೆಯ ಬಗ್ಗೆ. ದರ್ಶನ ಮುಗೀತು. ಇದು ಊಟದ ಹಾಲು. ಸೊ ಊಟದ ಹಾಲು ಬಂದಿದ್ದೀವಿ ಊಟ ಮಾಡೋಕ್ಕೆ ಅಂತ. ಸೊ ಮೊದಲು ನೆಲದ ಮೇಲೆ ಕುಣಿಸ್ತಾಯಿದ್ರು, ಈಗ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಎಲ್ಲ ಭಕ್ತಾದಿಗಳು ಊಟ ಮಾಡ್ತಾಯಿದ್ದಾರೆ. ಸೊ ಊಟ ಆಯಿತು. ಈಗ ಬೆಂಗಳೂರಿಗೆ ರಿಟರ್ನ್ ಹೊರಡಕ್ಕೆ ರೆಡಿ ಆಗ್ತಿದ್ದೀವಿ. ದರ್ಶನ ಆಯಿತು. ಯಾವ ದೂರ ನೋಡಿ, ಅಲ್ಲಿ ಇದು ದರ್ಶನಕ್ಕೆ ಎಂಟ್ರೆನ್ಸು ಇಲ್ಲಿ. ಸೊ ದರ್ಶನಕ್ಕೆ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಎಂಟ್ರೆನ್ಸ್ ಇದೆ. ನೀವು ಇಲ್ಲಿಂದ ಆರಾಮಾಗಿ ಬಂದರೆ ಗೇಟ್ ನಂಬರ್ 3 ಹತ್ರ ಬಂದು ದರ್ಶನಕ್ಕೆ ದಾರಿ. ಸೊ ದರ್ಶನ ಆಗಿದೆ, ದರ್ಶನ ಮುಗೀತು. ಸೊ ಊಟಕ್ಕೆ ಹೋಗಿದ್ವಿ, ಆಯಿತು. ಸೊ ಈಗ ಎಲ್ಲ ಮುಗಿದೆ. ಸೊ ಹೊರಡ್ತಾ ಇದ್ವಿ. ದೇವ್ರ ದರ್ಶನ ಆಯಿತು, ಅರ್ಧ ಗಂಟೆ ದರ್ಶನ ಆಗಿದೆ. ಸಿಗೋಣ ಮುಂದಿನ